ನೀರಿನಲ್ಲಿ ಮಾರಕ ಅಂಶ ಪತ್ತೆ. ಈ ಕುರಿತ ಬಿಗ್ ಅಪ್ಡೇಟ್ ಬಂದಿದೆ, ಬನ್ನಿ ನೋಡೋಣ. ಶಿವಮೊಗ್ಗದ ನೀರಿನಲ್ಲಿ ಮಾರಕ ಅಂಶ ಪತ್ತೆಯಾಗಿದೆ. ಪರಿಷತ್ನಲ್ಲಿ ಧನಂಜಯ ಸರ್ಜಿ ಶಾಕಿಂಗ್ ಹೇಳಿಕೆಯನ್ನ ನೀಡಿದ್ದಾರೆ. ತುಂಗಭದ್ರಾ ನೀರಿನಲ್ಲಿ ಹೆಚ್ಚಾದ ಅಲ್ಯೂಮಿನಿಯಂ ಅಂಶ. ನೀರು ಸೇವನೆಯಿಂದ ಮೆದುಳಿಗೆ ಮಾರಕವಾಗುವ ಶಿವಮೊಗ್ಗದಲ್ಲಿ ಹರಿಯುತ್ತಿರುವ ತುಂಗಾ ಹಾಗೂ ಭದ್ರಾ ನದಿಯಲ್ಲಿ ಅಲ್ಯೂಮಿನಿಯಂ ಅಂಶ ಹೆಚ್ಚಾಗಿದ್ದು, ಇದು ಜನರ ಮೆದುಳಿನ ಮೇಲೆ ನೇರ ಪರಿಣಾಮ ಬೀರುತ್ತದೆ ಎಂದು ಪರಿಷತ್ತಿನ ಸದಸ್ಯ ಧನಂಜಯ ಸರ್ಜಿ ಶಾಕಿಂಗ್ ಹೇಳಿಕೆ ನೀಡಿದ್ದಾರೆ. ಸತ್ಯ ಈ ಬಗ್ಗೆ ಅವರು ಏನ್ ಹೇಳಿದ್ದಾರೆ ನೋಡ್ಕೊಂಡು ಬನ್ನಿ. ಮಾನ್ಯ ಸಭಾಧ್ಯಕ್ಷರೇ, ಇದು ಬಹಳ ಮುಖ್ಯವಾದ ಅಂಶ. ನೋಡಿ ಡಾಕ್ಟ್ರೇ, ಇಲ್ಲಿ ಎಲ್ಲ ಮುಖ್ಯ ಇರ್ತಾವೆ, ನಿಮ್ದು ಒಬ್ಬರದ ಮುಖ್ಯ, ಎಲ್ಲರೂ ಮುಖ್ಯ ಇರ್ತಾವೆ. ರೂಲ್ ಪ್ರಕಾರ ಹೇಳಿ ಬಂದು ಕ್ಲಾರಿಫಿಕೇಶನ್ ಕೇಳಿ. ಮಾನ್ಯ ಸಭಾಧ್ಯಕ್ಷರೇ, ಇದು ಈಗ ಏನು ಎಕ್ಸಸ್ ಮ್ಯಾನ್ಯೂರ್ ಮತ್ತು ಗೊಬ್ಬರ ಮತ್ತು ಕೀಟನಾಶಕವನ್ನು ಯೂಸ್ ಮಾಡ್ತಾರೆ, ಅದರಿಂದ ಕ್ಯಾನ್ಸರ್ಸು ತುಂಬ ಜಾಸ್ತಿ ಆಗ್ತದೆ. ನಮ್ಮ ದೇಶದಲ್ಲಿ 4ನೇ ಕಾರಣ ಸಾವಿಗೆ ಅಂತಂದರೆ ಅದು ಕ್ಯಾನ್ಸರು. ಅದ್ರ ಜೊತೆಗೆ ನರರೋಗ ಮತ್ತು ಅಲ್ಝೀಮರ್ಸ್ ಡಿಸೀಸು, ಎಂಡೋಕ್ರೈನ್, ಒಟ್ಟಿನಲ್ಲಿ ಇಡೀ ದೇಹಕ್ಕೆ ತೊಂದರೆ ಕೊಡುವಂಥ ಕೆಮಿಕಲ್ಸು ಈ ಪೆಸ್ಟಿಸೈಡ್ಸಿಂದ ಮತ್ತು ಗೊಬ್ಬರದಿಂದ ರಿಲೀಸ್ ಆಗ್ತಾ ಇದೆ ಮಾನ್ಯ ಮಂತ್ರಿಗಳೇ. ಹಾಗಾಗಿ ಇದರಲ್ಲಿ ಎಷ್ಟು ಯೂಸ್ ಮಾಡ್ತಾ ಇದ್ದಾರೆ ಅಂದರೆ, ಕ್ಯಾನ್ಸರ್ ಎಷ್ಟು ಆಗಿದೆ ಅಂದರೆ, ಇಡೀ ಭಾರತ ದೇಶದಲ್ಲಿ 2024ರಲ್ಲಿ ತೊಗೊಂಡ್ರೆ 15.6 ಲಕ್ಷ ಕ್ಯಾನ್ಸರ್ಸು, ಹೊಸ ಕ್ಯಾನ್ಸರ್ಸು. ಅದರಲ್ಲಿ 8.7 ಲಕ್ಷ ಕ್ಯಾನ್ಸರ್ ಡೆತ್ ಆಗಿದೆ. ಕರ್ನಾಟಕ ರಾಜ್ಯಕ್ಕೆ ತಗೊಂಡ್ರೆ ಟೋಟಲ್ ಇವಾಗ 2,30,000 ಜನ ಕ್ಯಾನ್ಸರ್ ರೋಗಿಗಳಿದ್ರೆ ಅದರಲ್ಲಿ 25,000 ಜನ ಸಾಯ್ತಾ ಇದ್ದಾರೆ. ಪ್ರತಿ ವರ್ಷ 87,000 ಜನ ಕ್ಯಾನ್ಸರ್ ಪೇಷಂಟ್ಸು ಹೊರಗೆ ಬರ್ತಾ ಇದ್ದಾರೆ. ಇದರಲ್ಲಿ ಟೋಟಲ್ ನಮಗೆ ಈ ಅಂಶಗಳನ್ನು ಉಪಯೋಗಿಸಿದಲ್ಲಿ ಕೀಟನಾಶಕವನ್ನು, ಪೆಸ್ಟಿಸೈಡ್ಸ್ ಎಷ್ಟು ಮಟ್ಟಿಗೆ ಬಳಕೆ ಆಗ್ತಿದೆ ಅಂದರೆ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ದೇಶದ ಅವರೇಜ್ ತಗೊಂಡ್ರೆ 0.6 kg ಪರ್ ಹೆಕ್ಟರಲ್ಲಿ ಇಡೀ ದೇಶದಿದ್ರೆ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ 1ರಿಂದ 1.5 kg ಪರ್ ಹೆಕ್ಟರ್ ಅಷ್ಟು ನಾವು ಯೂಸ್ ಆಗ್ತಿದೆ. ಆಲ್ಮೋಸ್ಟ್ 30 ಲಕ್ಷ ಮೆಟ್ರಿಕ್ ಟನ್ ಅಷ್ಟು 2021 ಯೂಸ್ ಆದರೆ 32 ಮೆಟ್ರಿಕ್ ಟನ್ ಅಷ್ಟು 23-24 ಯೂಸ್ ಆಗ್ತಿದೆ. ಇದೇನು ಕ್ಯಾನ್ಸರ್, ಇದನ್ನ ಅಂಶಗಳು ನೈಟ್ರೇಟ್ ಎಲ್ಲ ಹೋಗೋದ್ರಿಂದ, ಪ್ರೊಡಕ್ಷನ್ ಬರೋದ್ರಿಂದ ಇದೆಲ್ಲ ನೀರಿಗೆ ಸೇರ್ತದೆ. ನೀರಿಗೆ ಸೇರೋದ್ರಿಂದ ಅಲ್ಲಿ ವಾಟರ್ ಹೈರೇಟ್ ಅಂತೇಳಿ ಒಂದು ಪ್ಲಾಂಟ್ ಡೆವಲಪ್ ಆಗ್ತದೆ. ಅದು ನೀರಿನ ಕವರ್ ಮಾಡೋದ್ರಿಂದ ಅಲ್ಲಿನ ನೀರಿನಲ್ಲಿ ಬೆಳವಣಿಗೆ ಅಂತ ಬ್ಯಾಕ್ಟೀರಿಯಾಸ್ ಇರ್ಬೋದು, ಅದ್ರ ಜೊತೆಗೆ ಇದು ಮೀನುಗಳಿರ್ಬೋದು, ಆ ರೀತಿ ಎಲ್ಲ ಜೀವಕಗಳು ನಾಶವಾಗ್ತಿದೆ. ಆಕ್ಸಿಜನ್ ಅಂಶ ಕಡಿಮೆ ಆಗ್ತಿದೆ. ಒಟ್ರಾಶಿ ಇದರಿಂದ ಬರುವಂತ, ಮೊನ್ನೆ ಶಿವಮೊಗ್ಗ ನದಿ, ತುಂಗಾ ನದಿಯಲ್ಲಿ ಸುಮಾರು ಅಷ್ಟು 15 ಲಕ್ಷ ಹೆಕ್ಟೇರ್ಗಳಿಗೆ ನೀರು ಸಪ್ಲೈ ಮಾಡುವಂಥ ತುಂಗಾ ನದಿ, ಭದ್ರಾ ನದಿ ನೀರಲ್ಲಿ ಟೆಸ್ಟ್ ಮಾಡಿದಾಗ ಅಲ್ಯೂಮಿನಿಯಂ ಅಂಶ ಜಾಸ್ತಿ ಇದೆ. ಅಲ್ಯೂಮಿನಿಯಂ ಯಾಕೆ ಜಾಸ್ತಿ ಆಗಿದೆ ಅಂದರೆ, ಇದರಲ್ಲಿ ಪೆಸ್ಟಿಸೈಡ್ಸ್ ಇರುವಂಥ ಕ್ಲೋರೈಡು ಅದನ್ನ ಅಲ್ಯೂಮಿನಿಯಂನ ಡಿಸ್ಪ್ಲೇಸ್ ಮಾಡಿ ಅಲ್ಯೂಮಿನಿಯಂ ಜಾಸ್ತಿ ಆಗ್ತದೆ. ಇದರಿಂದ ತುಂಗಾ ನದಿ ಮತ್ತು ಭದ್ರಾ ನದಿ ಕುಡಿತಿರೋಂಥ ಎಲ್ಲರಿಗೂ ಅಲ್ಯೂಮಿನಿಯಂ ಅಂಶ ಜಾಸ್ತಿ ಆಗೋದ್ರಿಂದ ಬ್ರೈನಿಗೆ, ಬೋನ್ಸಿಗೆ, ಕಿಡ್ನಿಗೆ, ಲಿವರ್ಗೆ ಎಫೆಕ್ಟ್ ಆಗ್ತಾ ಇದೆ. ಹಾಗಾಗಿ ಮಾನ್ಯ ಸಚಿವರಿಗೆ ನಾನು ಕೇಳೋದಿಷ್ಟೇ, ಏನಂತಂದರೆ, ನಮಗೆ ಟೋಟಲ್ ಸಾಯಿಲ್ ಟೆಸ್ಟಿಂಗ್ ಲ್ಯಾಬ್ಸು ಎಷ್ಟಿದೆ ಅಂತ ನೋಡಿದಾಗ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ 1.1 ಕೋಟಿ ಹೆಕ್ಟೇರ್ ಜಾಗ ಇದ್ದರೆ ಬರೀ ಸಾಯಿಲ್ ಟೆಸ್ಟಿಂಗ್ ಆಗ್ತಿರೋದು ಬರೀ 5 ಲಕ್ಷ ಸ್ಯಾಂಪಲ್ಸ್ ಪರ್ ಇಯರ್ ಅಂತ. ಅದೇ ಥರ ಪೆಸ್ಟಿಸೈಡ್ ಸ್ಯಾಂಪ್ಲಿಂಗ್ ಓನ್ಲಿ 6 ಲ್ಯಾಬ್ ಇದೆ, ಅದರಲ್ಲಿ ಬರೀ 6,000 ಸ್ಯಾಂಪಲ್ಸ್ನ ನಾವು ಟೋಟಲ್ ಟೆಸ್ಟ್ ಆಗ್ತದೆ. ಬಟ್ ಇದರಿಂದ ತುಂಬಾ ಅನ್ಯಾಯ ಆಗ್ತಿದೆ. ನಾನು ಹೇಳ್ತಿರೋದು ಇಷ್ಟೇ ಮಾನ್ಯ ಸಚಿವರಿಗೆ, ಟೋಟಲ್ ಲಾಸ್ಟ್ 3 ವರ್ಷದಲ್ಲಿ ಕಾಂಗ್ರೆಸ್ ಗೌರ್ಮೆಂಟಿಂದ 520 ಕೋಟಿ ರೂಪಾಯಿ ಬರೀ ಅಡ್ವರ್ಟೈಸ್ಮೆಂಟಿಗೆ, ಬರೀ ಗ್ಯಾರಂಟಿ ಅಡ್ವರ್ಟೈಸ್ಮೆಂಟಿಗೆ ಖರ್ಚು ಮಾಡ್ತಿದ್ರ. ದಯವಿಟ್ಟು ಇದನ್ನ ಅಡ್ವರ್ಟೈಸ್ಮೆಂಟ್ ಮಾಡಬೇಕು, ಜನರಿಗೆ ತಿಳಿಸ್ಬೇಕು. ನಮ್ಮಗ ತಲೆ ಮೇಲೆ ನಾವೇ ಚಪ್ಪಡಿ ಹೇಳ್ಕೊಳೋ ಅಂತ ದುಸ್ಥಿತಿ ಬಂದಿದೆ. ದಯವಿಟ್ಟು